ಎಲ್ಲರಿಗೂ ನಮಸ್ಕಾರ. ಯೂಸ್ರಾಫ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ತುಂಬಾ ಟೇಸ್ಟಿ ಫಿಶ್ ಮಸಾಲಾ ಕರಿ ಮಾಡೋಣ. ಯಾರಿಗೆಲ್ಲ ಫಿಶ್ ಕರಿ ಇಷ್ಟ ಆಗಲ್ವೋ ಅವರಿಗೂ ಇಷ್ಟ ಆಗುತ್ತೆ ಅಂತ ಟೇಸ್ಟ್ ನಮ್ಮ ಫಿಶ್ ಕರಿ ಇದು. ನಿಮ್ಮ ಆಶೀರ್ವಾದವನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ರೆಸಿಪಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಫಿಶ್ ಮಸಾಲ ಮಾಡೋಕ್ಕೆ ನಾವಿಲ್ಲಿ 1.5 kg ಫಿಶ್ ತಗೊಂಡಿದ್ದೀವಿ. 1 ಇಂಚ್ ಶುಂಠಿ, 15 ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಖಾರ ಪುಡಿ, 1 ಟೀ ಸ್ಪೂನ್ ಕಾಳುಮೆಣಸು, 1/4 ಟೀ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರ್ ಹಾಗೂ ನೀರು ಹಾಕಿ ಬ್ಲೆಂಡ್ ಮಾಡಿ. ಚೆನ್ನಾಗಿ ಕ್ಲೀನ್ ಮಾಡಿಟ್ಟ ಫಿಶ್ಗೆ ಅರ್ಧ ಮಸಾಲ ಮಾತ್ರ ಹಾಕಿ ಬಾಕಿ ಎತ್ತಿಡಿ. 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕಿ, 1 ಟೇಬಲ್ ಸ್ಪೂನ್ ಲೆಮನ್ ಜ್ಯೂಸ್ ಹಾಕಿ, 1.5 ಟೀ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅರ್ಧ ಗಂಟೆ ಫ್ರಿಜ್ಜಲ್ಲಿಡಿ. ಸ್ಟವ್ ಆನ್ ಮಾಡಿ ಫ್ರೈಯಿಂಗ್ ಪ್ಯಾನ್ ಇಡಿ. ಬಿಸಿ ಆದ ಮೇಲೆ ಆಯಿಲ್ ಹಾಕಿ. ನಾವಿಲ್ಲಿ ತುಪ್ಪ ಹಾಕ್ತಿದ್ದೀವಿ, ಯಾವುದಾದ್ರೂ ರಿಫೈನ್ಡ್ ಆಯಿಲ್ ಹಾಕಿದ್ರೂ ಆಗುತ್ತೆ. ಫಿಶ್ನ ಚೆನ್ನಾಗಿ ಫ್ರೈ ಮಾಡಿ. ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಸೈಡು ಫ್ರೈ ಮಾಡಿ. ಫ್ರೈ ಆದಮೇಲೆ ಒಂದು ಪಾತ್ರೆಗೆ ಹಾಕಿ ಸೈಡಲ್ಲಿ ಇಟ್ಬಿಡೋಣ. ನಂತರ ಒಂದು ಕಡಾಯಿ ಬಿಸಿ ಮಾಡಿ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, 3 ದೊಡ್ಡ ಈರುಳ್ಳಿ ತುಂಬ ಸಣ್ಣದಾಗಿ ಸ್ಲೈಸ್ ಮಾಡಿ ಹಾಕಿ, ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ. ಫ್ರೈ ಆದಮೇಲೆ 2 ಟೊಮೆಟೊ ಬ್ಲೆಂಡ್ ಮಾಡಿ ಹಾಕಬೇಕು. ಚೆನ್ನಾಗಿ ಫ್ರೈ ಆದಮೇಲೆ 1.5 ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕಿ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಹುಡಿ ಹಾಕಿ ಫ್ರೈ ಮಾಡಿ. ಮೊದಲೇ ರೆಡಿ ಮಾಡಿಟ್ಟ ಮಸಾಲ ಹಾಕಿ 10 ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಕಸೂರಿ ಮೇಥಿ ಹಾಕಿ. ನಿಮಗೆ ಬೇಕಾದಂಗೆ ನೀರು ಹಾಕಿ. ಲೈಕ್ ನಿಮಗೆ ತುಂಬ ಸಾರು ಬೇಕಾ, ಗ್ರೇವಿ ಟೈಪ್ ಬೇಕಾ, ಯಾವ ಥರ ಬೇಕೋ ನಿಮ್ಮ ಇಷ್ಟದಂತೆ ನೀರನ್ನ ನೀವು ಹಾಕ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ಸ್ವಲ್ಪ ಕುದಿ ಬರುವಷ್ಟು ಹೊತ್ತು ಬೇಯಿಸಿ. ನಂತರ ಫ್ರೈ ಮಾಡಿದ ಫಿಶ್ ಹಾಕಿ ಲಿಡ್ ಕ್ಲೋಸ್ ಮಾಡಿ ಬೇಯಲು ಬಿಡೋಣ. 10 ನಿಮಿಷ ಬೇಯಿಸಬೇಕು. 10 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿ 1 ಟೀ ಸ್ಪೂನ್ ಲೆಮನ್ ಜ್ಯೂಸ್ ಹಾಕಿ, 1.5 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಬೇಕು. ಕುದಿಯಲು ಬಿಡಿ. ನೋಡಿ, ನಮ್ಮ ನಾರ್ತ್ ಇಂಡಿಯನ್ ಸ್ಟೈಲ್ ಫಿಶ್ ಮಸಾಲ ಕರಿ ತುಂಬ ಸಖತ್ತಾಗಿ ಬಂದಿದೆ. ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿತ್ತು, ತುಂಬ ಚೆನ್ನಾಗೂ ಇತ್ತು. ಈ ಥರನೂ ಮಾಡ್ತಾರಾ ಅಂತ ನನ್ನ ಫ್ರೆಂಡ್ಸ್ ಕೇಳಿದರು, ಅವ್ರಿಗೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ, ಟ್ರೈ ಮಾಡಿ. ಮೀನುಗಳನ್ನು, ವಿಶೇಷವಾಗಿ ಫ್ಯಾಟ್ ಇರುವ ಮೀನುಗಳನ್ನು ತಿನ್ನುವುದರಿಂದ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್, ಉತ್ತಮ ಗುಣಮಟ್ಟದ ಪ್ರೋಟೀನ್, ವಿಟಮಿನ್ ಡಿ ಮತ್ತು ಅಯೋಡಿನ್ ನಂತಹ ಅಗತ್ಯ ಪೋಷಕಾಂಶಗಳು ದೊರೆಯುತ್ತವೆ. ಇದು ಹೃದಯದ ಆರೋಗ್ಯ, ಮೆದುಳಿನ ಕಾರ್ಯಬಲವನ್ನು ಉತ್ತೇಜಿಸುತ್ತದೆ. ಮೀನು ತಿಂದರೆ ನಮ್ಮ ಸ್ಕಿನ್ ಹೆಲ್ತಿಗೂ ತುಂಬ ಒಳ್ಳೆಯದು. ಡಿಪ್ರೆಷನನ್ನು ಕಡಿಮೆ ಮಾಡುತ್ತೆ. ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಲು ಮರಿಬೇಡಿ. ಬೈ ಬೈ ಗಾಯ್ಸ್, ಸಿ ಯು ನೆಕ್ಸ್ಟ್ ವಿಡಿಯೋ.